ಇವತ್ತೇನು ಹುಬ್ಬಳ್ಳಿ ಮತ್ತು ಮೈಸೂರು, ಬೆಂಗಳೂರು ಮೂರು ಪರೀಕ್ಷಾ ವಲಯಗಳಲ್ಲಿ ಗೂಡ್ಸ್ ರೈಲ್ವೆ ಮ್ಯಾನೇಜರ್ ಪ್ರಮೋಷನ್ ಪರೀಕ್ಷೆ ನಡೀತಾ ಇತ್ತು. ಆ ಪರೀಕ್ಷೆಗಳಲ್ಲಿ ಕರ್ನಾಟಕದ ಅಭ್ಯರ್ಥಿಗಳು ಕನ್ನಡದಲ್ಲೂ ಪರೀಕ್ಷೆ ಬರೀಲಿಕ್ಕೆ ಅವಕಾಶ ಕೊಡಬೇಕು ಅಂತ ಹೇಳಿ ಅವರ ಭಾರಿ ದಿನದ ಆಗ್ರಹ ಇತ್ತು. ನಾವು ಸಹ ಕರ್ನಾಟಕ ರಕ್ಷಣಾ ವೇದಿಕೆ 2008ರಿಂದಲೂ ಸಹ ರೈಲ್ವೆ ನಡೆಸುವಂತ ಎಲ್ಲ ಪರೀಕ್ಷೆಗಳಲ್ಲಿ ಕನ್ನಡಕ್ಕೂ ಆದ್ಯತೆ ಕೊಡಬೇಕು, ಕನ್ನಡದಲ್ಲೂ ಪ್ರಶ್ನಾ ಪತ್ರಿಕೆಯನ್ನು ಕೊಡಬೇಕು ಅಂತ ಹೇಳಿ ಆಗ್ರಹಿಸಿತು. ಭಾರಿ ದೊಡ್ಡ ಚಳುವಳಿ 2008ರಲ್ಲಿ ಅವತ್ತು ಭಾರಿ ಚಳುವಳಿ ನಡೆದ ಕಾರಣ ಅನೇಕ ರೈಲ್ವೆ ಪರೀಕ್ಷೆಗಳು ಕನ್ನಡದಲ್ಲಿ ಆದಂಥದ್ದು. ಹಾಗೆ ರೈಲ್ವೆ ಇಲಾಖೆ ತ್ರಿಭಾಷಾ ಸೂತ್ರದ ಮುಖಾಂತರ ಪರೀಕ್ಷೆ ಮಾಡ್ತಿದ್ದಂಥ ರೈಲ್ವೆ ಇಲಾಖೆ ಏಕಾಏಕಿ ಕನ್ನಡವನ್ನ ಕೈಬಿಟ್ಟು ಹಿಂದಿ, ಇಂಗ್ಲಿಷ್ನಲ್ಲಿ ಇವತ್ತು 3 ಕಡೆ ಪರೀಕ್ಷೆಯನ್ನ ಮಾಡಲಿಕ್ಕೆ ಹೊರಟಿದ್ದ. ಹುಬ್ಬಳ್ಳಿ ಮತ್ತು ಬೆಂಗಳೂರು ಮತ್ತು ಮೈಸೂರಿನಲ್ಲಿ 3 ಕಡೆ ಆ ಪರೀಕ್ಷೆ ನಡೆಸಲಿಕ್ಕೆ ಬೆಳಗ್ಗೆಯಿಂದ ಪ್ರಾರಂಭ ಮಾಡಿತ್ತು. ನಾವು ನಿನ್ನೆ ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರು ಇಡೀ ರಾಜ್ಯದಲ್ಲಿ ಕರೆಯನ್ನು ಕೊಟ್ಟಿದ್ದು, ಯಾವುದೇ ಕಾರಣಕ್ಕೂ ಕನ್ನಡವಿಲ್ಲದ ಈ ಪರೀಕ್ಷೆಯನ್ನು ನಡೀಲಿಕ್ಕೆ ನಾವು ಬಿಡೋದಿಲ್ಲ ಅಂತ ಹೇಳಿ ನಾವು ನಿನ್ನೆ ಇಡೀ ಎಲ್ಲ 3 ವಲಯಗಳಲ್ಲಿ ನಡೆಯುವಂಥ ಪರೀಕ್ಷೆ ರದ್ದು ಮಾಡಬೇಕು ಅಂತ ಹೇಳಿ ರೈಲ್ವೆ ಅಧಿಕಾರಿಗಳನ್ನೂ ಸಹ ಗಮನಕ್ಕೆ ತಂದಿದ್ದು, ನಮ್ಮ ಪ್ರತಿಭಟನೆಯ ಬಿಸಿಯನ್ನ ಆ ಅಧಿಕಾರಿಗಳಿಗೆ ಮುಟ್ಟಿಸಿದ್ದು. ಆದರೂ ಇವತ್ತು ಮಂಡತನ ತೋರಿಸೋ ಮುಖಾಂತರ ರೈಲ್ವೆ ಇಲಾಖೆ ಪರೀಕ್ಷೆ ಮಾಡಲಿಕ್ಕೆ ಹೊರಟಿತ್ತು. ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರು ಎಲ್ಲ ಕಡೆ ಎಲ್ಲಿ ಪರೀಕ್ಷೆ ನಡೀತಿತ್ತೋ ಹುಬ್ಬಳ್ಳಿ ಮತ್ತು ಬೆಂಗಳೂರು ಮತ್ತು ಮೈಸೂರು ಭಾಗದ ಎಲ್ಲ ನಮ್ಮ ಕಾರ್ಯಕರ್ತರು ಅಲ್ಲಿಗೆ ಮುತ್ತಿಗೆ ಹಾಕಿರು. ಪ್ರಾರಂಭದಲ್ಲಿ ಹುಬ್ಬಳ್ಳಿಯಲ್ಲಿ ತಕ್ಷಣ ಪರೀಕ್ಷೆ ರದ್ದು ಮಾಡುವಂತ ಪರಿಸ್ಥಿತಿ ಹೋರಾಟದ ಬಿಸಿಯಿಂದ ಆಯಿತು. ಹುಬ್ಬಳ್ಳಿಯಲ್ಲಿ ನಮ್ಮ ಕಾರ್ಯಕರ್ತರು ಭಾರಿ ಪರೀಕ್ಷಾ ಕಾರ್ಯಾಲಯಕ್ಕೆ ನುಗ್ಗುವಾಗ ಅಲ್ಲಿದ್ದಂಥ ಅಧಿಕಾರಿಗಳು ತಡೆದು ತಕ್ಷಣ ನಾವು ಪರೀಕ್ಷೆ ರದ್ದು ಮಾಡ್ತೀವಿ, ಮುಂದೆ ಯಾವ ಆದೇಶ ಬರುತ್ತೆ ಕಾದು ಮುಂದಿನ ದಿನಗಳಲ್ಲಿ ಪರೀಕ್ಷೆ ಮಾಡ್ತೀವಿ ಅಂತ ಹೇಳಿ ತೀರ್ಮಾನಕ್ಕೆ ಬಂದ್ರು. ಅಲ್ಲಿದ್ದಂಥ 100 ಪರೀಕ್ಷೆ ಬರೀಲಿಕ್ಕೆ ಬಂದಂತ ಅಭ್ಯರ್ಥಿಗಳನ್ನ ಹೊರಗಡೆ ಕಳಿಸಿ ಆ ಪರೀಕ್ಷೆ ರದ್ದು ಮಾಡಿದ್ರು. ಅದಾದ ನಂತರ ಬೆಂಗಳೂರಲ್ಲಿ ಇಲ್ಲೂ ಸಹ ಭಾರಿ ಬೃಹತ್ ಮಟ್ಟದಲ್ಲಿ ಚಳವಳಿ ಪ್ರಾರಂಭ ಆಯಿತು. ಇಲ್ಲೂ 100 ಕಾರ್ಯಕರ್ತರು ಪರೀಕ್ಷಾಲಯಕ್ಕೆ ನುಗ್ತಾರೆ ಅಂದ ತಕ್ಷಣ ಮೈಸೂರು ಮತ್ತು ಹುಬ್ಬಳ್ಳಿಯಲ್ಲಿ ನಡೆದಂತ ಪ್ರತಿಭಟನೆಯ ಬಿಸಿಯಿಂದಾಗಿ ತಕ್ಷಣ ಹುಬ್ಬಳ್ಳಿಯಿಂದ ನನ್ನ ಜೊತೆಯಲ್ಲಿ ಆಸಿಫ್ ಅನ್ಸಾರಿ ಅನ್ನೋರು, ಅವರು ಅಲ್ಲಿಯ RRC ಚೇರ್ಮನ್ ನೈಋತ್ಯ ವಲಯ, ಅವರು ನನ್ನ ಜೊತೆಯಲ್ಲಿ ಮಾತಾಡಿದ್ರು. ಒಂದು ಸಲ ಪರೀಕ್ಷೆ ಹುಬ್ಬಳ್ಳಿ ಹೆಡ್ಕ್ವಾರ್ಟರಲ್ಲಿ ರದ್ದಾದ್ರೆ ಅದು ಎಲ್ಲ ಕಡೆನೂ ಪರೀಕ್ಷೆ ರದ್ದಾದಂಗೆ ಗೌಡ್ರೆ, ನಾವು ತಕ್ಷಣ ನಿಮ್ಮ ಹೋರಾಟಕ್ಕೆ ಮಣಿದು ಪರೀಕ್ಷೆಯನ್ನು ವಾಪಸ್ ತಗೊಂಡಿದ್ದೀವಿ. ಮುಂದಿನ ದಿನಗಳಲ್ಲಿ ನಿಮ್ಮಗಳ ಜೊತೆಯಲ್ಲಿ ಚರ್ಚೆ ಮಾಡಿ ನಮ್ಮ ಕೇಂದ್ರದಿಂದ ಏನು ಆದೇಶ ಬರುತ್ತೆ ಮತ್ತು ನಿಮ್ಮ ಮನವಿಯನ್ನ ನಾವು ಕೇಂದ್ರ ರೈಲ್ವೆ ಇಲಾಖೆಗೆ ಕಳಿಸ್ಕೊಟ್ಟಿದ್ದೀವಿ. ಹಾಗಾಗಿ ಏನು ಅಲ್ಲಿಂದ ಆದೇಶ ಬರುತ್ತೆ ನೋಡಿಕೊಂಡು ನಾವು ಮುಂದೆ ಪರೀಕ್ಷೆ ನಡೆಸೋಕೆ ತೀರ್ಮಾನ ತಗೋತೀವಿ. ಅಲ್ಲಿವರೆಗೂ ಯಾವುದೇ ಪರೀಕ್ಷೆಯನ್ನ ನಡೆಸಲ್ಲ ಅಂತ ಹೇಳಿ ಪರೀಕ್ಷೆ ರದ್ದು ಮಾಡಿದ್ದೀವಿ, ಮುಂದೂಡಿದ್ದೀವಿ ಅಂತ ಹೇಳಿ ನಮಗೆ RRC ಚೇರ್ಮನ್ ರವರು ನನ್ನ ಜೊತೆಯಲ್ಲಿ ಖುದ್ದಾಗಿ ಫೋನಲ್ಲಿ ಮಾತಾಡಿದ್ರು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.